ಹತ್ತಿ ಗಿಡದ ಬೇರ್ ಇರ್ತಾವ ನೋಡಿರೇನು ಯಾವಾಗ? ಕಾಯಿ ನೋಡಿ ಬಿಡ್ರಿ ಅಂತಾರೆ. ಯಾಕಂದ್ರೆ ನೀವು ಕಾಯಿ ಹಂಗ ಇರ್ತೀರಿ. ಕಾಯಿ ಹೆಂಗಿರ್ತಾವ್ರಿ? ಮ್ಯಾಗ ನೋಡಿದ್ರ ಕೆಂಪಗ ಬಲೆ ಚಂದ ಇರ್ತಾವು, ಹಿಂಗ ಒಳಗ್ ನೋಡಿದ್ರ ಹುಳನ ಹುಳ. ಹಂಗ ನಾವು ನೀವು ಎಲ್ಲ ಮ್ಯಾಗ ನೋಡಾಕ ಚಂದ, ಒಳಗ ತೆಗದ್ರಿ ಹುಳನ ಹುಳ ತುಂಬ್ಯಾವ. ಹಂಗ ಆದ್ರ ಹತ್ತಿ ಗಿಡದ ಬೇರ ತೆಗೀರೊಮ್ಮೆ ಒಂದಿಟ್ಟು ಆಡ್ರಿ ಕೆಳಗೆ, ಯಾವ ಕಡೆ ಬೇರ ಅದು ಎಷ್ಟು ಈ ಹೆಬ್ಬರಳಿನಷ್ಟು ದಪ್ಪನ ಬೇರ ಒಂದು ಎಲ್ಲರ ಎಕಡ್ರ ಮಗ್ಲು ಹೋಗಿತ್ತಂದ್ರೆ ಹಡ್ಡಿ ತೆಗೀರು ಒಂದು ಮೊಳಕಾಲ ಮಠ. ಆ ಬೇರಿನ ತುದಿ ಕಟ್ ಮಾಡಿ ಈ ನಿಮ್ಮ ಬಾಟ್ಲಿ ಐತಲ್ಲ ಇಂಥದ್ದು, ಇದನ್ನ ಅದಕ್ಕೆ ಹಾಕ್ರಿ. ಹಾಕಿ ಅದ್ರ ಬಾಯಿ ಬಂದೋಬಸ್ತ್ ಮಾಡಿಬಿಡ್ರಿ. ಮಾಡಿ 4-6 ದಿವ್ಸ ಬಿಟ್ಬಿಡ್ರಿ. ಇದ್ರೊಳಗೆ ನೀರು ಬರ್ತೈತಿ, ಈ ಬಾಟಲ್ದೊಳಗೆ ಹತ್ತಿ ಗಿಡದ ನೀರು. ದಿನ ಒಂದು ಚಮಚೆ. ಇವ ಇನ್ನು 8 ದಿನದಾಗ ಸಾಯ್ತಾನ ಕ್ಯಾನ್ಸರ್ಲೆ ಅಂತ ಹೇಳಿರ್ತಾರಲ್ಲ, ಅವಾಗ ದಿನಕ್ಕೆ ಒಂದೇ ಚಮಚ ಕೊಡ್ರಿ. ಮುಂಜಾನೆ ಎದ್ದು ಕೂಡಲೇ ಖಾಲಿ ಹೊಟ್ಟಿಲೆ 8 ದಿನದಾಗ ಎದ್ದು ಕುಂಡ್ರಲಿಲ್ಲ ಅಂದ್ರೆ ನಾನು ಕೇಳಾಕ ನಾ ಕೊಟ್ಟು ನೋಡೀನಿ. 100 ಮಂದಿ ಮ್ಯಾಗ ಪ್ರಯೋಗ ಮಾಡೀನಿ. ಇದನ್ನು ಏನೂ ಮಾಡಬೇಡ್ರಿ. ಈ ನೀರು ಬಹಳ ದಿವಸ ಕಾಪಾಡ್ಕೋಬೇಕಾಗಿತ್ತು ಅಂತಂದ್ರೆ ಹಳಿ ತುಪ್ಪ ಆಕಳದ್ದು ಭಾಳ ಹಳಿ ತುಪ್ಪ ಸಿಕ್ತಂದ್ರೆ ಆ ತುಪ್ಪ ನೀರ ಕಾಯಿಸಿ ಅದನ್ನ ಒತ್ತಟ್ಟು ಮಾಡಿ ಇಟ್ರಿ ಅಂದ್ರೆ ಭಾಳ ದಿವಸ ಬಾಳ್ತೈತಿದ್ರು. ಅವೆರಡು ಕೂಡಿ ಸ್ವಲ್ಪ ಬಿಸಿ ಮಾಡಿ ಕೊಟ್ರಿ ಅಂತಂದ್ರೆ ದಿನ ಒಂದು ಚಮಚೆ ಎಂಥದಾಕಿರಲ್ದ ಕ್ಯಾನ್ಸರ್ ಇರಲಿ, ಏಡ್ಸ್ ಇರಲಿ, HIV, TB ಇರಲಿ ಮತ್ತು ಕ್ರಾನಿಕ್ ಡಿಸೀಸಸ್ ಅಂತ ಏನು ಕರಿತೀವಿ, ಅತ್ಯಂತ ಹಳೆಯ ರೋಗಗಳು ಓಡ್ ಹೊಕ್ಕ ಒಂದು ನಿಂದ್ರಂಗಿ. ನಿಮ್ಮ ಸುತ್ತಮುತ್ತ ರಗಡ ಐತಿ, ಏನು ಮಾಡೋದು? ಎಲ್ಲ ಕಣ್ಣ ಮುಚ್ಕೊಂಡು ಮಲ್ಕೊಂಡಿವಲ್ಲ ನಾವು. ಕಲ್ಪವೃಕ್ಷದ ಕೆಳಗ ಇದೀವಿ, ಕಣ್ಣು ಮುಚ್ಕೊಂಡಿವಿ, ಏನು ಮಾಡೋದು? ಹಿಂಗಾಗೈತೆ ರೈತನ ಬಾಳೆ.